ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಮಾಡ್ತಾರೆ ಕಣೋ, ಹೀಗೆ ಮಾಡ್ತಾರೆ. ತಲೆಯಲ್ಲಿ ಬುದ್ಧಿ ಇಲ್ವಲ್ಲ, ಅದಕ್ಕೆ ಹೀಗೆಲ್ಲ ಮಾಡೋದು. ಆ ಪ್ರಶ್ನೆ ಅವ್ರ ಹತ್ರ ಏನು ಮಾತಾಡಬೇಕು ಏನು ಮಾತಾಡೋದು ಅಂತ ಗೊತ್ತಾಗಲ್ವಾ ಇವ್ರಿಗೆ? ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಬೇರೆ ಆದ್ಮೇಲೆ ಜೊತೆಗಿದ್ದವ್ರ ಬೆಲೆ ಗೊತ್ತಾಗೋದು. ಒಂದೇ ದಿನ ಎರಡೆರಡು ಮದುವೆ. ಒಂದು ಕೆಲಸ ಮಾಡ್ತೀನಿ, ದಾರೆಗೆ ಆದಿತ್ಯನ ಮದುವೆಗೆ ಬಂದ್ಬಿಡ್ತೀನಿ, ರಿಸೆಪ್ಷನ್ಗೆ ಆರಿನ ಮದುವೆಗೆ ಹೋಗ್ಬಿಡ್ತೀನಿ. ಬೆಸ್ಟು. ಹೇಗಿದ್ರು ಸಂಜೆ ಇವ್ರ ಮೊದಲು ರಿಸೆಪ್ಷನ್ ಇರಲ್ಲ. ನನಗೆ ಯಾಕ್ರಿ ಜವಾಬ್ದಾರಿ ಇರಬೇಕು? ನಾನು ಹೇಳಿದ್ನಾ ನಿಮ್ಮ ಮಗಳನ್ನ ಕೊಡಿ ಅಂತ? ನಾನು ಹೇಳಿದ್ನಾ ಆದಿತ್ಯ ನನ್ನ ಮಗ ಅಂತ? ಕರೆಕ್ಟಾಗಿ ಹೇಳಿದ್ರಿ. ಇನ್ನೊಂದ್ಸಲ ಹೇಳಿ ಅವ್ರಿಗೆ. ನೀವು ಹೇಳ್ತೀರಾ ಮಧ್ಯದಲ್ಲಿ ಮಾತಾಡ್ಬಿಡಿ ಅಂತ, ಆದ್ರೆ ಇಂಥವ್ರಿಗೆ ಅರ್ಥ ಆಗ್ಬೇಕಲ್ವ ಸಾಫ್ಟಾಗಿ ಹೇಳಿದ್ರೆ. ನೋಡಿ ಇವ್ರೆ, ಚಿದಂಬರಂ, ಈ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ದೂರ ಆಗ್ತಿದ್ದಾರೆ. ಅದನ್ನ ತಪ್ಪಿಸೋದಕ್ಕೆ ಯಾರಿಲ್ಲ. ಹಲೋ ಹಲೋ ಹಲೋ, ಪ್ಲೀಸ್ ಗೆಟ್ ಇನ್. ಅಲ್ಲ ಪ್ಲೀಸ್. ಸೂರ್ಯ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ಅವತ್ತೇ ನಿಮ್ಮ ಮಗ ಆರ್ಯನ ಮದುವೆ ಇದೆ ಅಂತ ನನಗೆ ಗೊತ್ತು. ಅದನ್ನು ಬಿಟ್ಟು ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಅದರ ಮಧ್ಯೆ ಒಂದು ಅರ್ಧ ಗಂಟೆ ಬಿಡು ಮಾಡಿಕೊಂಡು ಬಂದರೆ ನೀವು ಮತ್ತು ನಿಮ್ಮ ಹೆಂಡತಿ ಮಧ್ಯೆ ಯಾವ ಮನಸ್ತಾಪ ಇಲ್ಲ. ಅಂಥದ್ದೇನೇ ಕಷ್ಟ ಬಂದರೂ ನೀವು ನಿಮ್ಮ ಮಗನ ಕೈ ಬಿಡಲ್ಲ ಅಂತ ಜನಗಳಿಗೆ ಗೊತ್ತಾಗಬೇಕು. ಅದೇ ನನ್ನ ಉದ್ದೇಶ. ಇಲ್ದಿದ್ರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ತಗೊಳ್ಳಿ ಇನ್ವಿಟೇಷನ್. ಮಂಗಳ ಕಾರ್ಯ ಇಲ್ಲ ಅನ್ನಬಾರ್ದು. ನಿಮ್ಮನ್ನು ನಂಬಿಕೊಂಡು ನನ್ನ ಮಗಳನ್ನ ನಿಮ್ಮನೆಗೆ ಕೊಡ್ತಾ ಇದ್ದೀನಿ. ಮುಂದೇನೋ ನೀವೇ ಅವಳನ್ನ ಕೈ ಹಿಡಿಬೇಕು. ಹಿಡಿತೀರಾ? ನನಗೆ ಗೊತ್ತು ಸೂರ್ಯ ಅವರೇ. ದಯವಿಟ್ಟು ತಗೊಳ್ಳಿ. ಬರ್ತೀನಿ. ಹೌದು, ನಾನು ನಿರೋಷಾನೆ. ಆಯ್ತು, ಈಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮದುವೆಗೆ ಬರ್ದೇ ಇರಬೇಡ್ವೆ? ನೀವೆಲ್ಲ ಬಂದರೆ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನಂಗೆ ಎಷ್ಟು ಜನ ಫ್ರೆಂಡ್ಸ್ ಹೇಳು, ಕಾಲೇಜಲ್ಲಿ ಇದ್ದಾಗ ನೀವೆಲ್ಲ ನನ್ನ ಸುತ್ತಮುತ್ತನೇ ಸುತ್ತಾಡ್ತಿದ್ರಿ. ಈಗ ನನ್ನ ಮದುವೆಗೆ ಇಲ್ಲ ಅಂದರೆ ಹೇಗೆ ಹೇಳು? ಹೌದು, ನಮ್ಮ ಅತ್ತೆ ಮಾವ ಈಗ ಬೇರೆ ಆಗ್ತಿದ್ದಾರೆ. ಈಗ ಏನು ಮಾಡೋದೀಗ? ನನ್ನ ಮದುವೆನ ನಿಲ್ಸೋಕ್ಕಾಗತ್ತಾ? ಏ ಪ್ಲೀಸ್ ಕಣೆ, ನಂಗೆ ಮದುವೆಗೆ ಬಾರೆ, ಇಲ್ಲಾಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಕಣ್ರೆ, ಪ್ಲೀಸ್ ಕಣೆ. ಫ್ರೆಂಡ್ಸ್ ಇಲ್ಲದೆ ನಾನು ಹೇಗೆ ಮದುವೆ ಆಗೋದು? ಹಾಗೆಲ್ಲ ಆಯಿತು ಅಂತ ನೀವು ನನ್ನ ಮದುವೆಗೆ ಬರದೆ ಹೋಗ್ತೀರಾ? ಪ್ಲೀಸ್ ಕಣೆ, ಬಂದರೆ. ಸರಿ ಆಯಿತು. ನಿರೋಷ, ಯಾಕಮ್ಮ ಅಳ್ತಾ ಇದೆಯಾ? ನನ್ನ ಮದುವೆ ಕರೆಯೋಕ್ಕೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದ್ದೆ. ಫ್ರೆಂಡ್ನ ಕರೆದ್ಮೇಲೆ ಖುಷಿಯಾಗಿರ್ಬೇಕು. ಕಣ್ಣೀರು ಯಾಕೆ? ತುಂಬ ಕೊಂಕಾಗಿ ಮಾತಾಡ್ತಿದ್ದಾರೆ. ನಿಮ್ಮ ಅತ್ತೆ ಮಾವ ಈ ವಯಸ್ಸಲ್ಲಿ ಈ ಕಾಲದಲ್ಲಿ ಡಿವೋರ್ಸ್ ಆಗ್ತಿದಾರಲ್ಲ ಅಂತ. ಅಂಥವ್ರ ಮಗನ್ನ ಹೇಗೆ ಮದುವೆ ಆಗ್ತೀಯ? ಇವತ್ತಲ್ಲ, ಇನ್ನು 20 ವರ್ಷ ಆದಮೇಲೆ ಅವ್ನು ನಿನಗೂ ಡಿವೋರ್ಸ್ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅಂತೆಲ್ಲ ಕೇಳಿದ್ರು. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ಅಜ್ಜಿ? ನಮ್ಮ ಅತ್ತೆ ಅಂಥವ್ರಲ್ಲ ಅಂತ ಹೇಳಬೇಕಿತ್ತು ನೀನು. ಹಾಗಂತ ನಾನು ಹೇಳ್ಬೋದು, ಆದರೆ ಜನ ನಂಬೇಕಲ್ವಾ? ಮೊದಲು ಆದಿ ಎಂತನೋ ಅನ್ನೋ ನಂಬಿಕೆ ಇರಬೇಕು. ಅದು ನಿನಗೆ ಗೊತ್ತಿರಬೇಕು. ಜನ 1000 ಮಾತಾಡ್ಕೋತಾರೆ. ನೀನು ನನ್ನ ಜೊತೆ ಗೌರವದಿಂದ ಇರಬೇಕು ಅನ್ನೋದೇನಿಲ್ಲ. ನಿನ್ನ ಫ್ರೆಂಡ್ಸ್ ಏನು ಹೇಳ್ತಾರೋ ಅದನ್ನು ನಂಬು. ಆದರೆ ಆದಿತ್ಯನ ಮಾತ್ರ ನೀನು ಅನುಮಾನಿಸ್ಬಾರ್ದು. ಹಾಗಲ್ಲ ಅತ್ತೆ,
ಆದಿ ಎಂಥವ್ನಂತಾನು ನಂಗೆ ಗೊತ್ತು, ನೀವೆಂಥವ್ರಂತಾನು ನಂಗೆ ಗೊತ್ತು. ಈ ಸಮಯದಲ್ಲಿ ಇದೆಲ್ಲ ಬೇಕಾ? ಜನರ ಬಾಯಿಗೆ ನಾವು ಆಹಾರ ಆಗ್ಬಾರ್ದಲ್ವಾ ಅತ್ತೆ? ನನಗೇನು ಇಷ್ಟನಾ? ಮತ್ ಯಾಕೆ ತಡೀತಿಲ್ಲ? ಕೈ ಮೀರಿ ಹೋಗಿದೆ. ನಾನು ಹೇಳ್ದೆ ನಿನಗೆ, ಗಂಡ ಹೆಂಡತಿ ಜಗಳ ಆಡಿದ್ರೆ 100 ಜನ ಮಾತಾಡ್ತಾರೆ, 3 ಲಾಭ ಪಡ್ಕೋತಾರೆ, ಬೇಡ ಕಣೆ ಅಂತ. ಈಗ ನೋಡಿದ್ಯಾ, ದಾರಿಯಲ್ಲಿ ಹೋಗೋ ದಾಸ ಏನೋ ಮಾತಾಡೋಗಾಯ್ತು. ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸೂರ್ಯ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿಲ್ವಾ? ಪ್ರಯತ್ನ ಪಟ್ಟೆ, ಆದರೆ ತಡ ಆಯಿತು. ತಡ ಆದರೂ ಪರವಾಗಿಲ್ಲ, ಬೆಟರ್ ಲೇಟರ್ ದೆನ್ ನೆವರ್ ಅಂತ ಹೇಳಲ್ವಾ? ಅಟ್ಲೀಸ್ಟ್ ನಮ್ಮ ಮದುವೆ ಆಗೋವರೆಗೂ ಈ ವಿಷಯನ ಹೊರಗಡೆ ಬರ್ದೇ ಇರೋ ಥರ ನೋಡ್ಕೋಬೋದಲ್ವಾ ಅತ್ತೆ? ನಾನಾಗಲಿ ಸೂರ್ಯರಾಗಲಿ ಡಿವೋರ್ಸ್ ಆಗ್ತಿದೀವಿ ಅಂತ ಹೊರಗಡೆ ಹೇಳ್ಕೊಂಡು ತಿರುಗ್ತಾ ಇಲ್ಲ. ಆ ರೀತಿ ಅರ್ಥ ಬರೋ ಥರ ಮಾತಾಡಬೇಡ. ಛೇ, ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ ಅತ್ತೆ. ಅಟ್ಲೀಸ್ಟ್ ನೀವಿಬ್ರು ಡಿವೋರ್ಸ್ ಆಗ್ತಿಲ್ಲ ಅಂತಂದ್ರೂ ಹೇಳ್ಬೋದಲ್ವಾ? ಸುಳ್ಳು ಯಾಕೆ ಹೇಳಬೇಕು? ಸುಳ್ಳೇನೆ, ಅದೇ ನಿಜ ಆಗಲಿ, ಅದು ನಿಜ ಆಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಹೌದು, ನೀವಿಬ್ರು ಒಂದಾಗೇ ಇರಬೇಕು. ಮದ್ವೆ ಆದ್ ಬಂದ್ ಮನೇಲಿ ಅತ್ತೆ ಮಾವನ ಬೇರೆ ಬೇರೆ ಮಾಡಿದ್ಲು ಅನ್ನೋ ಆರೋಪ ನನಗೆ ಬರಬಾರ್ದು. ಏನೇ ಆಗ್ಲಿ ಆರೋಪ ನನ್ನ ಮೇಲೆ ಬಂದೇ ಬರುತ್ತಲ್ವಾ? ನಾನು ಕಾಲಿಟ್ಮೇಲೆ ಸಂಸಾರ ಹೀಗಾಯ್ತು ಅಂತ. ಯಾರು ಏನು ಅನ್ಕೊಂಡ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಬ್ರು ಬದುಕು ಸರಿ ಹೋಗ್ಬೇಕು. ಇವರಿಬ್ರು ಬದುಕು ಹದ್ಗೆಡ್ಬೋದು. ಅದಕ್ಕೆ ಅಜ್ಜಿ ನಾನು ಹೇಳಿದ್ದು, ಮದ್ವೆ ಆಗೋವರೆಗೂ ಈ ವಿಷಯ ಪ್ರಚಾರ ಆಗದೆ ಇರೋವಾಗ ತಡಿಬೇಕು. ಹೇಗಮ್ಮ ಮಾಡೋದು? ಏನಿಲ್ಲ ಅಜ್ಜಿ, ಒಂದ್ 4 ಕಡೆ ನಾವು ಡಿವೋರ್ಸ್ ಆಗ್ತಿಲ್ಲ ಅಂತ ಪ್ರಚಾರ ಮಾಡಿದ್ರೆ ಸಾಕು. ನೀನು ಮದುವೆ ಆಗೋ ಯೋಚನೆನೇ ನಿನಗಲ್ವಾ? ಇಲ್ಲ ಅತ್ತೆ, ನಿಮ್ಮ ಭವಿಷ್ಯದ ಚಿಂತೆ ನನಗೆ. ಅಂಕಲ್ಗೂ ಡಿವೋರ್ಸ್ ಆಗಕ್ಕೆ ಇಷ್ಟ ಇಲ್ಲ, ನಿಮಗೂ ಇಷ್ಟ ಇಲ್ಲ. ನೀವಿಬ್ರು ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಆಂಟಿ? ಏನೋ ತೀರಾ ಮುಳುಗೋಗೋ ಕಾಲಕ್ಕೆ ಆ ದೇವರು ನಿನಗೂ ಒಳ್ಳೆ ಬುದ್ಧಿ ಕೊಟ್ಟು. ಹಿಂದೆ ನಾನು ತಪ್ಪು ಮಾಡಿದೆ, ಅದ್ರ ಪ್ರಾಯಶ್ಚಿತ್ತವಾಗಿ ನಾನೇ ಇವ್ರನ್ನ ಒಂದು ಮಾಡಬೇಕು. ಅದೇ ಪ್ರಯತ್ನದಲ್ಲಿದ್ದೀನಿ. ಈ ಮನೆ ಸೊಸೆಯಾಗಿ ಬಂದು ಅಷ್ಟು ಮಾಡು, ನಮ್ಮ ಇಡೀ ವಂಶ ನಿನ್ಗೆ ಹಬ್ಬಾರಿ ಆಗಿರ್ತೀವಿ ಕಡೆ. ಯಾಕೆ ಅಜ್ಜಿ ಅಷ್ಟು ದೊಡ್ಡ ಮಾತಾಡ್ತೀರಾ? ನಾನು ಮನೆಗೆ ಸೊಸೆಯಾಗಿ ಬಂದಮೇಲೆ ಎಲ್ಲರೂ ನಗ್ನಗ್ತಾ ಇರಬೇಕು. ಹಾಗೆ ನಗಬೇಡಿ ಅತ್ತೆ. ನೋಡ್ತಾ ಇರಿ, ನಾನು ಅಂದ್ಕೊಂಡಿರೋದನ್ನು ಮಾಡೇ ಮಾಡ್ತೀನಿ. ನಿಮ್ಗೆ ಈ ಸೀರೆ ಒಡವೆ ವಸ್ತ್ರ ಇಷ್ಟಿಟ್ಬಿಟ್ರೆ ಸಾಕಲ್ವಾ? ಜಗತ್ತಲ್ಲಿ ಇನ್ನೇನು ಬೇಡ ಅಲ್ಲ? ನನ್ ಮದ್ವೆ ಬ್ಲೌಸಸ್ ಇದನ್ನೆಲ್ಲ ಟ್ರೈ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಫಿಟ್ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ. ನನ್ ಮದ್ವೆ ದಿನ ನಾನು ಹೇಗ್ ಕಾಣಿಸ್ಬೋದು ಅನ್ನೋ ಕನ್ಸಲ್ಲೇನೆ ಅಷ್ಟು ದಿನ ಕಳ್ದ್ಬಿಡ್ಬಹುದು. ಕನಸಲ್ಲಿರೋ ಸುಖ ಆಮೇಲೆ ನಿಜವಾಗ್ಲೂ ಸಂಸಾರ ಮಾಡುವಾಗ ಇರಲ್ಲ, ಹುಷಾರು. ಏನಿಲ್ಲ, ನಾನು ಆತರದ ಹುಡ್ಗಿನ ಅಣ್ಣ. ಖಂಡಿತ ಇಲ್ಲ. ನನ್ನ ತಂಗಿ ಇವಾಗ ಹೇಗಿದ್ದಾಳೋ ಮದುವೆ ಆದ್ಮೇಲೂ ಹಾಗೆ ಇರ್ತಾಳೆ. ಯಾಕೆಂದ್ರೆ ಮದುವೆ ಆಗ್ತಿರೋನು ನಮ್ಮ ಹುಡುಗ ಅಲ್ವಾ, ಅದಕ್ಕೆ. ಅಂದ್ರೆ ನಾನ್ ನಿಮ್ ಹುಡ್ಗಿ ಅಲ್ವಾ? ನೀನ್ ನನ್ನ ತಂಗಿ ಅಂತ ಆದ್ಮೇಲೆ ನಮ್ಮ ಹುಡುಗಿ ಅಲ್ಲ ಅಂತ ಹೇಳಕ್ಕಾಗತ್ತಾ? ನಮ್ಮ ಹುಡುಗಿ ಇದೆ. ಈ ನನ್ನ ಕನ್ಸುಗಳಲ್ಲಿ ಒಂದು ನಿಜ ಆಗ್ಬಿಟ್ರೆ ಸಾಕು, ಇನ್ ಯಾವ್ದಾಗದೇ ಇದ್ರೂ ಪರವಾಗಿಲ್ಲ. ಯಾವುದು? ನನ್ನ ಮದ್ವೆ ಹೊತ್ತಿಗೆ ಅತ್ತೆ ಮಾವ ಇಬ್ರು ಒಂದಾಗ್ಬೇಕು ಅಣ್ಣ. ದೂರ ಅಂತೂ ಖಂಡಿತ ಆಗಲ್ಲ. ಆದ್ರೆ ಅವತ್ತೇ ಅಲ್ವಾ ಅಣ್ಣ ಡಿವೋರ್ಸ್ ಫೈನಲೈಸ್ ಆಗೋದು? ಇಬ್ರು ಮದ್ವೆ ಮುಗಿಸ್ಕೊಂಡು ಹೋಗಿ ಸೈನ್ ಮಾಡ್ಬಿಟ್ರೆ ಡಿವೋರ್ಸ್ ಆಗೇ ಹೋದಂಗಲ್ವಾ? ಅದಕ್ಕೆ ಅವಕಾಶ ಕೊಡೋರು ಯಾರು? ಅಂದ್ರೆ ಹೋಗೋಕೆ ಬಿಡಲ್ವಾ? ಇಲ್ಲ, ಅದು ತಪ್ಪಾಗುತ್ತೆ. ಅವ್ರು ಅವತ್ತು ಹೋಗದೆ ಹೋದ್ರು ಜಡ್ಜ್ ಅವ್ರನ್ನ ಇನ್ನೊಂದು ದಿವಸ ಕರೆಸಿ ಡಿವೋರ್ಸ್ ಮಾನ್ಯತೆ ಕೊಟ್ಟೇ ಕೊಡ್ತಾರೆ. ಅದಕ್ಕೂ ಮುಂಚೆ ಅವರೇ ಅದನ್ನ ವಿತ್ಡ್ರಾ ಮಾಡಿಕೊಂಡು ಕೋರ್ಟಲ್ಲಿ ರಾಜಿ ಆಗಿದ್ದೀವಿ ಅನ್ನೋ ಹಾಗೆ ಮಾಡ್ತೀವಿ. ನಿಜವಾಗ್ಲೂ ಅದಾಗುತ್ತಾ ಅಣ್ಣ? ಖಂಡಿತ ಆಗುತ್ತೆ ಸ್ವಾತಿ. ಯಾರು ಎಷ್ಟೇ ಪ್ರಯತ್ನ ಪಟ್ರು ಅತ್ತೆ ಮಾವ ದೂರ ಆಗೋದಕ್ಕೆ ನಾನು ಬಿಡಲ್ಲ.
ಸ್ವಾತಿ ನೀ ಇಲ್ಲೇ ಕೂತಿರೋ, ಅರ್ಜೆಂಟ್ ಫೋನ್ ಬಿಲ್ ಕಟ್ಟಬೇಕು, ಹೋಗಿ ಬರ್ತೀನಿ. ಅಣ್ಣ ನನ್ನ ಫ್ರೆಂಡಿಗೆ ಹೇಗಿದ್ರು ಇನ್ವಿಟೇಷನ್ ಕೊಡ್ಬೇಕು. ನಾನು ಇನ್ವಿಟೇಷನ್ ಕೊಟ್ಬಿಟ್ಟು ಆಟೋಲೇ ಮನೆಗೆ ಹೋಗಿರ್ತೀನಿ, ನೀವು ಮನೆಗೆ ಬಂದ್ಬಿಡಿ. ಓಕೆ. ನೋಡು, ನೀನೇನು ಯೋಚನೆ ಮಾಡಬೇಡ. ನಿನ್ ಮದುವೆ ಹೊತ್ತಿಗೆ ಆರ್ತಿ ಸೂರ್ಯ ಇಬ್ರು ಬೇರೆ ಬೇರೆ ಆಗ್ತಾರೆ. ಅಷ್ಟೊತ್ತಿಗೆ ನಿಮ್ಮ ಅಪ್ಪ ಶಶಾಂಕ್ ಅಲ್ಲಿಗೆ ಬರ್ತಾನೆ. ಆಗ ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಇಬ್ರು ಒಂದಾಗ್ತಾರೆ. ನೀವೇನೋ ಹೇಳ್ತೀರಾ ಅಜ್ಜಿ, ಆದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ನೋಡು, ನನ್ನ ಮಾತು ಅಂದ ಮೇಲೆ 1000 ಯೋಚನೆಗಳಿರುತ್ತೆ. ಯಾರು ಏನು ಮಾಡಕ್ಕಾಗಲ್ಲ. ನನಗೆ ಯಾಕೋ ನಂಬಿಕೆನೆ ಬರ್ತಿಲ್ಲ. ಅಮ್ಮ ಬೇರೆ ತುಂಬಾ ಸೋತೋಗಿದ್ದಾರೆ. ಆ ಸೂರ್ಯನ ಕಡೆನೆ ವಾಲ್ತಿದ್ದಾರೆ. ವಾಲಿ ಬಿಡೋ, ಬೀಳ್ಬಾರ್ದು. ಅದೆಲ್ಲ ನೋಡ್ಕೊಳ್ಳೋದು ನಿನ್ ಕೈಲಿದೆ. ಅವರಿಬ್ರು ಒಂದಾಗೋದಿಕ್ಕೆ ನೀನ್ ಬಿಡಬಾರ್ದು. ಒಂದಾಗೋದಿಕ್ಕೆ ನೀನು ಬಿಟ್ಟೆ ಅಂದ್ರೆ ಕೋರ್ಟ್ ಅಲ್ಲ, ಆ ದೇವರೇ ಬಂದ್ರು ಅವ್ರನ್ನ ಬೇರೆ ಮಾಡೋದಿಕ್ಕೆ ಆಗಲ್ಲ. ಹಾಗಾಗ್ಬಾರ್ದು. ಇಬ್ಬರ ದ್ವೇಷನೂ ಮುಂದುವರಿಸ್ಬೇಕು. ದ್ವೇಷ ಎಷ್ಟು ಮಟ್ಟಿಗಿರ್ಬೇಕು ಅಂತಂದ್ರೆ, ಶಶಾಂಕ್ ಬಂದ್ರೆ ಅವನೇ ನನ್ ದಿಕ್ಕು. ಅಷ್ಟರ ಮಟ್ಟಿಗೆ ದ್ವೇಷ ಅವರಿಬ್ಬರ ಮಧ್ಯೆ ಇರಬೇಕು. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನನಗೇನೋ ಗೊತ್ತಾಗ್ತಾನೆ ಇಲ್ಲ ಅಜ್ಜಿ. ಅಮ್ಮನ ಮುಂದೆ ಆರ್ಗ್ಯುಮೆಂಟ್ ಮಾಡೋಣ ಅಂದ್ರೆ ಅಮ್ಮ ಬೇಜಾರು ಮಾಡ್ಕೊಂಡು ಕಣ್ಣೀರ್ ಹಾಕ್ತಾರೆ. ಅದು ನನ್ನ ಕೈ ತಡ್ಕೊಳಕ್ ಆಗಲ್ಲ. ಸೂರ್ಯನ ಬಗ್ಗೆ ಒಂದ್ಸಲ ಕೆಟ್ಟಾಗಿ ಮಾತಾಡಕ್ ಬಿಡಲ್ಲ, ಗೊತ್ತಾ? ಅದು ತುಂಬಾ ದಿನ ನಡೆಯಲ್ಲ ಕಣ. ಆದ್ರೆ ನಾವು ಹುಷಾರಾಗಿರ್ಬೇಕಾಗಿರೋದು ಇನ್ನೊಂದು ಉಳಿದ ಬಗ್ಗೆ. ಯಾರು? ಅದೇ ರಂಜಿತ್. ಅವನೇನೇನೋ ಕರಾಮತ್ ಮಾಡ್ತಾನೆ, ನಿನಗ್ ಗೊತ್ತಾಗೋದಿಲ್ಲ. ಶಾಪಿಂಗ್ ಅಲ್ಲಿ ನೋಡ್ದ 2 ಫ್ಯಾಮಿಲಿಗೂ ಹೇಗ್ ಬಟ್ಟೆ ಕೊಡಿಸ್ದ ಅಂತ. ಮತ್ತೆ ಎಲ್ಲಿ ಪ್ರೀತಿ ಮೊಳಕೆ ಒಡೆದು ಬಿಡ್ತೋ ಅಂತ ನನಗ್ ಭಯ ಆಗಿತ್ತು. ಅಲ್ಲಿ ಅರ್ಪಿತಾ ಇರೋದ್ರಿಂದ ನಾನ್ ಬಚಾವಾದೆ. ಈಗೇನ್ ಯೋಚನೆ ಮಾಡ್ತಿದ್ದೀರಾ? ರಂಜಿತ್ ನಂತವ್ರು 10 ಜನ ಬಂದ್ರು ಇವ್ರನ್ನೇನು ಮಾಡಕ್ಕಾಗಲ್ಲ. ಅಂಥವ್ರೊಬ್ಬರನ್ನ ನಿನಗ್ ಪರಿಚಯ ಮಾಡಿಸ್ತೀನಿ. ರಘುನಂದನ್. ಹಲೋ. ಇವ್ರು ರಘುನಂದನ್ ಅಂತ ಮೀಡಿಯಾದವರು. ನಮಗ್ ಸಹಾಯ ಮಾಡೋದಕ್ಕೆ ಇವ್ರು ಇರೋದು. ಸರ್, ನೀವು ನಮ್ಮನೆ ವಿಷಯಕ್ಕೆ ಮನೆ ವಿಷಯ ಅಂತ ಹಗುರವಾಗಿ ಮಾತಾಡ್ಬೇಡಿ. ಮನೆಯೇ ಮೊದಲು ಘಟ್ಟ. ಮನೆ ಸರಿ ಇದ್ರೆ ಸಮಾಜನೂ ಸರಿಗಿರುತ್ತೆ. ಅದು ಸ್ವಸ್ಥವಾಗಿದ್ರೆ ಸಮಾಜ ಸ್ವಸ್ಥವಾಗಿರುತ್ತೆ. ಹಾಗಾಗಿ ಮನೆ ವಿಷಯನೇ ನಮಗೆ ಮುಖ್ಯ. ನೀವೇನ್ ಮಾಡೋದಿಕ್ ಸಾಧ್ಯ? ಯಾರಿಗೆ ಅನ್ಯಾಯ ಆದರೂ ಅದನ್ನು ಬಯಲ್ಗೆಳೆಯೋದು ನಮ್ಮ ಕೆಲಸ. ಎಷ್ಟೋ ಸಾರಿ ಬಯಲಿಗೆ ಬರುತ್ತೆ ಅನ್ನೋ ಹೆದರಿಕೆಯಿಂದನೇ ಕೇಸ್ಗಳು ಸರಿ ಹೋಗ್ಬಿಡುತ್ತೆ. ಇದು ಹಾಗೆ ಆಗುತ್ತೆ. ಅಂದ್ರೆ? ಈಗ ನಿಮ್ಮ ತಾಯಿಗೆ ಅನ್ಯಾಯ ಆಗಿದೆ ಅಲ್ವಾ? ಹೌದು. ಅದನ್ನ ನಾವು ಸರಿಪಡಿಸ್ತೀವಿ. 10 ಜನಕ್ಕೆ ಹೇಳಿದ್ರೆ ಅವ್ರು ನಿಲ್ಲೋದು ನಿಮ್ಮ ಬೆಂಬಲಕ್ಕೇನೆ. ನಿಮಗೆ ಬೆಂಬಲ ಜಾಸ್ತಿ ಆಯಿತು ಅಂತಂದರೆ ಆಪೋನೆಂಟು ವೀಕ್ ಆಗ್ತಾರೆ. ಇದು ಮೊದಲನೇ ಸುತ್ತು. ಇದೇನಾದರೂ ಫೇಲ್ ಆಯಿತು ಅಂತಂದರೆ ನಾವೊಂದಿಷ್ಟು ಜನನ್ನ ಚಳವಳಿ ಮಾಡೋಕ್ಕೆ ಹೇಳ್ತೀವಿ. ಅವರು ನಿಮ್ಮ ತಾಯಿ ಪರವಾಗಿ ಚಳವಳಿ ಮಾಡ್ತಾರೆ. ನಿಮ್ಮ ತಾಯಿಗೆ ಏನೇ ಅನ್ಯಾಯ ಆಗಿದ್ರು ಅದನ್ನು ನಾವು ಸರಿಪಡಿಸ್ತೀವಿ. ನಿಮ್ಮ ತಾಯಿಯವ್ರಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮ ತಾಯಿಯವ್ರ ಮೇಲೆ ಆರೋಪ ಮಾಡಿದಾರಲ್ಲ ಸೂರ್ಯ ಅವರು, ಅವ್ರಿಗೂ ತಕ್ಕ ಪಾಠ ಕಲಿಸ್ದಾಗತ್ತೆ. ಪಾಠನ? ಅದು ನಮ್ಮಮ್ಮನ ಉದ್ದೇಶ ಅಲ್ಲ. ಅದು ಆರ್ತಿಗಿಲ್ಲ, ನಿನಗಾದ್ರೂ ಇರ್ಬೇಕಲ್ವೇನಪ್ಪ? ಎಂತೆಂತ ಆರೋಪ ಮಾಡಿರೋದು ಸೂರ್ಯ. ಸಂಬಂಧಗಳು, ದುಡ್ಡು, ದುಡ್ಡಿನ ಆಸೆ, ಬೇರೆ ಸಂಬಂಧ, ಇದನ್ನೆಲ್ಲ ಸಹಿಸ್ಕೊಳಕ್ಕಾಗತ್ತಾ? ಒಂದು ಹೆಣ್ಣಾಗಿ ನನಗೆ ರಕ್ತ ಕುದಿತಾ ಇದೆ. ಇವ್ರು ನಂಬೋ ಇವರೆಲ್ಲ ಸರಿ ಮಾಡ್ತಾರೆ. ಬನ್ನಿ ಸರ್, ನಾವು ಪ್ರೆಸ್ನವರು. ಸಮಾಜದ ಆರೋಗ್ಯ ಕಾಪಾಡೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾವು ಮಾಡ್ತಾ ಇರೋದು. ನಮ್ಮ ಚಾನೆಲ್ಗೆ ಎಷ್ಟೆಷ್ಟು ಕೇಸ್ ತಂದು ಸಾಲ್ವ್ ಮಾಡಿದ್ದೀವಿ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು, ಬಿಸ್ನೆಸ್ ಮೆನ್ಗಳು, ಪಾಲಿಟಿಷಿಯನ್ಸು, ಅವ್ರ ಮನೆ ಪ್ರಾಬ್ಲಮ್ ಎಲ್ಲ ನಾವೇ ಸಾಲ್ವ್ ಮಾಡಿರೋದು.
ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ಬನ್ನಿ. ನಿಮ್ಗೆ ಅರ್ಥ ಆಗತ್ತೆ. ಒಂದೇ 1 ಗಂಟೆ ಟೈಮ್ ಕೊಡಿ, ನಾವು ಸ್ಟುಡಿಯೋಗೆ ಬನ್ನಿ. ಇನ್ನೂ ಏನಪ್ಪ ಯೋಚನೆ ಮಾಡ್ತಿದ್ಯಾ? ನಡೀರಿ ಹೋಗೋಣ. ಪಾಪ ಬಾ. ನೀರಲು ಜೊತೆಯಲ್ಲಿ ಬಾಳೊಂದು ಆಗ್ಲಿಂದ ಫೋನ್ ರಿಂಗ್ ಆಗ್ತಿದೆ, ತೊಗೊಳಕ್ಕಾಗಲ್ವಾ? ದರಿದ್ರ ಯಾವುದಾದ್ರು ರಿಂಗ್ ಟೋನ್ಗಳನ್ನ ಹಾಕೊಂಡ್ಬಿಡ್ತಾರೆ. ಸಾರಿ. ಫೋನ್ ರಿಸೀವ್ ಮಾಡು ಮೊದಲು. ಹಲೋ, ಹಲೋ, ಹಲೋ. ಭೈರವಿ ಅಮ್ಮ, ಏನಾಗ್ತಿದೆ ಅಲ್ಲಿ? ಇಲ್ಲಿ ನನ್ನ ರಕ್ತ ಕುದೀತಿದೆ. ಏನಾಯ್ತೆ? ಆ ನಿರೋಷ ಮತ್ತೆ ಚಿದಂಬರಂ ಯಾಕೆ ಹೀಗೆ ಆಡ್ತಿದ್ದಾರೆ? ಏನಾಡ್ತಿದ್ದಾರೆ? ಆ ನಿರೋಷ ನೋಡಿದ್ರೆ ಆರ್ತಿ ಮತ್ತೆ ಸೂರ್ಯನ ಒಂದ್ ಮಾಡ್ತೀನಿ ಅಂತಿದ್ದಾಳೆ. ಈ ಚಿದಂಬರಮ್ಮು ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ, ದಯವಿಟ್ಟು ಬನ್ನಿ ಅಂತ ಈ ಸೂರ್ಯನ ಕಾಲು ಹಿಡ್ಕೊತಿದ್ದಾರೆ. ಹೌದಾ? ಹಾಗೆ ಮಾಡದ್ನಾ? ನನಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಸೂರ್ಯ ಅವರು ನನಗೆ ಬೈಯೋ ಹಾಗೆ ಮಾಡಿದ್ರು. ಅಬ್ಬಬ್ಬಬ್ಬಬ್ಬ, ಅದೇನು ನಾಟಕದ ಮಾತುಗಳು ಆಡಿದ್ರು ಅಂದ್ರೆ. ಚಿದಂಬರಂ ಗೊತ್ತಲ್ವೇನೆ ನಿನಗೆ? ಮಾತಾಡಿದ್ರೇ ನಾಟಕ ಆಡ್ದಂಗಿರುತ್ತೆ. ಇನ್ನು ನಾಟಕ ಆಡಿದ್ರೆ ಹೇಗಿರುತ್ತೆ ಹೇಳು? ಸರಿ, ಆದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ? ಅದು ನನಗೆ ಗೊತ್ತಿಲ್ಲ ಕಣೆ. ಆದರೆ ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಅದನ್ನು ಹೇಳೋಣ ಅಂತಲೇ ನಿನಗೆ ಫೋನ್ ಮಾಡಿದೆ. ಉಳಿದಿದ್ದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು ನೀವೇನು ಮಾಡಕ್ಕೆ ಹೊರಟಿದ್ದೀರಾ? ಒಬ್ಬೊಬ್ಬರು ಒಂದೊಂದು ಮಾಡ್ತಿದ್ದೀರಾ. ಹೋಟೆಲ್ ಎಲ್ಲ ಸೇರಿ ನನ್ನನ್ನು ದೂರ ಇಟ್ಬಿಡಿ. ಬಾಯಿಗೆ ಬಂದಾಗ ಮಾತಾಡಬೇಡ ಕಣೆ. ನೀನು ಹೊರಗಡೆ ಇಡೋ ಹಾಗಿದ್ರೆ ನಿನಗೆ ಫೋನ್ ಮಾಡ್ತಿದ್ನ ನಾನು. ಸರಿ, ಸಾರಿ. ನನ್ನನ್ನು ನೀವಾದರೂ ವಿಶ್ವಾಸಕ್ಕೆ ಇಟ್ಕೊಂಡಿದ್ದೀರಲ್ಲ, ಥ್ಯಾಂಕ್ಸ್. ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ನೀನೇನು ಮಾಡಬೇಕಾಗಿಲ್ಲ, ಕೂತ್ಕೊಂಡು ಟಿ ವಿ ನೋಡಬೇಕು. ಅಂದರೆ ನೀವು ನನ್ನನ್ನು ಮೂಲೆಯಲ್ಲಿ ಕೂರಿಸ್ತಿದ್ದೀರಾ? ಮೂಲೆ ಅಲ್ಲ ಕಣೆ, ಟಿ ವಿ ನೋಡೋದೇ ನೀನು ಮಾಡಬೇಕಾಗಿರೋ ಕೆಲಸ. ಟಿ ವಿನಲ್ಲೀಗ ದೊಡ್ಡ ಬಾಂಬ್ ಸಿಡಿಯುತ್ತೆ. ನಮ್ಮನೆ ಟಿವಿಲ? ಹೌ ನೈಸ್. ನಿಮ್ಮ ಮನೇಲೇ ಅಲ್ವೇ, ಇಡೀ ರಾಜ್ಯದಲ್ಲೇ ಕಿಚ್ಚತ್ಕೊಂಡು ಬಿಡುತ್ತೆ. ನೀನು ಮಾಡಬೇಕಾಗಿರೋದು 10 ನಿಮಿಷ ಬಿಟ್ಟು ಟಿ ವಿ ಆನ್ ಮಾಡೋ. 10 ನಿಮಿಷನಾ? ಹಾಗಾದ್ರೆ ಈಗಲೇ ಬೇಡವಾ? ಏಯ್, ಹೇಳ್ದಷ್ಟು ಮಾಡೆ. ಇನ್ನು 10 ನಿಮಿಷ ಬಿಟ್ಟು ಟಿ ವಿ ಆನ್ ಮಾಡು. ವಾಲ್ಯೂಮ್ ಜಾಸ್ತಿ ಕೊಡು. ಸೂರ್ಯ ಎಲ್ಲೇ ಇದ್ರೂ ಪರವಾಗಿಲ್ಲ, ಅವನು ಟಿ ವಿ ನೋಡೋ ಹಾಗೆ ಮಾಡಬೇಕು. ಅಯ್ಯೋ, ಅವ್ರು ಎಲ್ಲೆಲ್ಲೋ ಇದ್ರೆ ಟಿ ವಿ ನೋಡೋಕ್ಕಾಗಲ್ಲ. ನಮ್ಮನೆಯಲ್ಲಿ ಟಿ ವಿ ಇರೋದು ಹಾಲಲ್ಲಿ ಮಾತ್ರ. ಅವ್ರ ಬೆಡ್ರೂಮಲ್ಲಿ ಇಲ್ಲ, ಅವ್ರು ಹಾಲಲ್ಲೇ ನೋಡಬೇಕಾಗುತ್ತೆ. ಅಲ್ಲಷ್ಟೇ ಮಾಡಬೇಡ್ವೆ. ಸೂರ್ಯನ ಹಾಲಲ್ಲೇ ಇರೋ ಹಾಗೆ ನೋಡ್ಕೋ. ಇನ್ನು 10 ನಿಮಿಷ ಇರೋದು, ನೆನಪಿರಲಿ. ಏನು ಬರುತ್ತೆ? ಸೋಪ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೋಡ್ಕೊಂಡು ಕುಕ್ಕರಿಸ್ಕೊಂಡು. ಛೇ, ಎಲ್ಲರೂ ಹೀಗೇನೆ, ಒಬ್ಬೊಬ್ಬರು ಒಂದೊಂದು ಥರ ಆಡ್ತೀರಾ. ನನಗೆ ಯಾವ ವಿಷಯನೂ ಹೇಳಲ್ಲ. ಆದರೆ ಎಲ್ಲರ ಉದ್ದೇಶನೂ ಒಂದೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಗ್ರೂಪ್ ಅಂದ್ರೆ ಏನು ಸುಮ್ಮನೆನಾ? ಗೊತ್ತು ತಾನೇ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮುದುಕಿ ಥರ ಕೊರಗಬೇಡ. ಅಯ್ಯೋ, ನಾನೇನು ಮುದುಕಿನಾ? ಅದೇ ಥರ ಆಡ್ತಿದ್ಯಾ. ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಫೋನ್ ಇಡು. ಟಿ ವಿ ಆನ್ ಮಾಡೋದನ್ನ ಮರಿಬೇಡ. ಹಲೋ, ಹೇಳಿ. ಹೌದಾ? ಸರಿ ಅಮ್ಮ, ಟಿ ವಿ ಆನ್ ಮಾಡಿ.
ಮಾವ ಮಾವ ಏನು ರುಚಿ ಯಾಕೆ ಇಷ್ಟು ಗಾಬರಿಲಿದ್ದೀರಾ? ವಿಷಯ ಆಗಿದೆ ಮಾವ. ಏನಾಯ್ತು? ಅಲ್ಲಿ ರೋಡಲ್ಲಿ ಇದೀಗ ಬಂದ ಸುದ್ದಿ, ರಾಜ್ಯದಲ್ಲಿ ಸೆಲೆಬ್ರಿಟಿಗಳ ವಿವಾಹ ವಿಚ್ಛೇದನ ಮುಗಿಲು ಮುಟ್ಟಿದೆ. ಒಂದಾದ ಮೇಲೆ ಒಂದು ಕೇಸ್ಗಳು ಜಾರಿಗೆ ಬರ್ತಾ ಇದೆ. ಈ ಬಾರಿ ವಿವಾದದಲ್ಲಿ ಸಿಲುಕಿರೋರು ರಾಜ್ಯದ ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಯಾದ ಸೂರ್ಯ ರಾಜಶೇಖರ್ ಅವರು.